ಹಾಯ್ ಹಲೋ ನಮಸ್ಕಾರ. ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತೊಂದು ಈಸಿಯಾಗಿರುವಂಥ ಕ್ವಿಕ್ಕಾಗಿರುವಂಥ ಪಾಲಕ್ ಚಕ್ಲಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ 1 ಕಟ್ ಪಾಲಕ್ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಹಾಗೆ ಹಸಿರು ಮೆಣಸಿನ್ಕಾಯಿ, ಮತ್ತು ನಾನು ಇವಾಗ ತೋರಿಸ್ತಾ ಇರೋ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹುರಿಗಡಲೆ ಹಿಟ್ಟು ಹಾಗೆ 3 ಗ್ಲಾಸಷ್ಟು ಅಕ್ಕಿ ಹಿಟ್ಟು. ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಂತರ ಕರಿಬೇವಿನ ಸೊಪ್ಪು, ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ, ನನಗೆ ಖಾರ ಸ್ವಲ್ಪ ಕಡಿಮೆ ಇದೆ, ಹೀಗಾಗಿ ನಾನೊಂದು 7ರಿಂದ 8 ಹಾಕಿದ್ದೀನಿ. ಸ್ವಲ್ಪ ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಬೇಕಾಗತ್ತೆ. ನೋಡಿ, ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ, ನ್ಯಾಚುರಲ್ಲಾಗಿ ಗ್ರೀನ್ ಕಲರ್ ಹೆಂಗೆ ಬಂದಿದೆ ಅಂತ. ಇವಾಗ ಒಂದು ಅಗಲವಾದಂತಹ ತಟ್ಟೆನೇ ತಗೊಂಡು ಅದಕ್ಕೆ ನಾನು ಆವಾಗಲೇ ತೋರಿಸಿರುವಂತಹ ಹುರಿಗಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟನ್ನು ಎರಡನ್ನೂ ಒಂದು ಅಗಲವಾದಂಥ ತಟ್ಟೆಗೆ ಹಾಕ್ತಾಯಿದ್ದೀನಿ. ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾನಿಲ್ಲಿ ಕಾಳನ್ನು ಸ್ವಲ್ಪ ಕೈಯಿಂದ ಉಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಕಾಳು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಕೈಯಿಂದ ಉಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಕಾಳನ್ನು ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ನಿಮ್ಮ ಹತ್ರ ಬಿಳಿ ಎಳ್ಳು ಇದ್ದರೆ ಹಾಕ್ಬೋದು, ಆಪ್ಷನಲ್ಲು. ನಾನು ಬ್ಲ್ಯಾಕ್ ಎಳ್ಳನ್ನು ಹಾಕಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಅದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಆವಾಗಲೇ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಅದನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೀವು ಹಿಟ್ಟನ್ನು ನಾರ್ಮಲ್ ಚಕ್ಲಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೀರೋ ಅದೇ ಥರ ಕಲಿಸ್ಕೊಳ್ಳಿ. ನೀರಿನ ಅವಶ್ಯಕತೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಪೇಸ್ಟಲ್ಲೇ ಹಿಟ್ಟು ಕಲಿಸ್ಕೊಳ್ಬೋದು. ಕಲಿಸ್ಕೊಳ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ನನಗೆ ಇದು ಕಡಿಮೆ ಅನಿಸಿದೆ, ಇನ್ನೊಂದು ಸ್ವಲ್ಪ ಪೇಸ್ಟನ್ನು ಹಾಕ್ಕೊಳ್ತೀನಿ. ನೋಡಿ, ಈ ಥರ ಎಲ್ಲ ಪೇಸ್ಟನ್ನು ನಾನು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಈ ಪೇಸ್ಟನ್ನು ಎಲ್ಲ ಹಿಟ್ಟಿಗೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನಂತರ ಒಂದು ಸರಿ ಚಕ್ಲಿ ಉರಳಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತಟ್ಟೆಯಲ್ಲಿ ಇಟ್ಕೊಂಡು ಮಿಕ್ಕಿರೋದನ್ನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಯಾಕೆ ಅಂತ ಹೇಳ್ತೀನಿ. ನೋಡಿ, ನಾನು ಒಂದ್ಸರಿ ಎಷ್ಟು ಬೇಕೋ ಚಕ್ಲಿ ಉರುಳಿಗೆ ಅಷ್ಟು ಹಿಟ್ಟನ್ನು ಇಟ್ಕೊಂಡು ನಾರ್ಮಲ್ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಕಾಯಿಸ್ಕೊಂಡು ಅದನ್ನು ಆವಾಗಲೇ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಈ ಹಿಟ್ಟಿಗೆ ಆ ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಬಿಸಿನೀರು ಹಾಕಿ ಹಿಟ್ಟು ಕಲಿಸ್ಕೊಳ್ಳೋದ್ರಿಂದ ಚಕ್ಲಿ ಕಟ್ಟಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು ಚಕ್ಲಿ ಮಾಡೋದ್ರಿಂದ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ. ನೋಡಿ, ಇವಾಗ ನಾನು ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಹಿಟ್ಟು ರೆಡಿಯಾಗಿದೆ. ಇವಾಗ ಚಕ್ಲಿ ಉರಳನ್ನು ತಗೊಂಡು ಅದರೊಳಗಡೆ ಸ್ವಲ್ಪ ಆಯಿಲನ್ನು ಹಚ್ಚಬೇಕಾಗತ್ತೆ. ಆಯಿಲ್ ಹಚ್ಚೋದ್ರಿಂದ ಚಕ್ಲಿ ಹಿಟ್ಟು ಅದಕ್ಕೆ ಅಂಟಲ್ಲ. ಹಾಗೆ ಚಕ್ಲಿ ಪ್ಲೇಟ್ಗೂ ಕೂಡ ಆಯಿಲ್ ಹಚ್ಚಿ ಅದರೊಳಗಡೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಚಕ್ಲಿ ಉರಳಲ್ಲಿ ಪ್ಲೇಟ್ ಹಾಕಿದ್ದೀನಿ. ನಂತರ ಸ್ವಲ್ಪ ದೊಡ್ಡದು ರೋಲ್ ಮಾಡಿಕೊಂಡು ಅದರೊಳಗಡೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಬ್ಯಾಲೆನ್ಸ್ನ ನಾನು ತೆಗಿತಾ ಇದ್ದೀನಿ. ಹಾಗೆ ಚಕ್ಲಿ ಮೇಲಿನ ಕ್ಯಾಪ್ಗೆ ಕೂಡ ಸ್ವಲ್ಪ ಆಯಿಲನ್ನು ಹಚ್ಚಿ ಅದನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಕ್ಲೋಸ್ ಮಾಡಿಕೊಂಡು ಈ ಥರ ಒಂದು ಕಾರ್ಡ್ ಶೀಟ್ ಮೇಲೆ ನಾನು ಚಕ್ಲಿ ಹಾಕ್ಕೊಳ್ತೀನಿ. ಬಿಗಿನರ್ಸ್ ಆದರೆ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ನ್ಯಾಚುರಲ್ಲಾಗಿ ಗ್ರೀನ್ ಕಲರಾಗಿ ಚಕ್ಲಿ ರೆಡಿಯಾಗಿದೆ. ಹಾಗೆ ನಾನು ಪಕ್ಕದಲ್ಲಿ ಒಂದು ಬಾಣಲಿಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ನಾವು ಚಕ್ಲಿನ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಈಸಿಯಾಗಿ ನೀವು ಎಣ್ಣೆಗೆ ಚಕ್ಲಿನ ಹಾಕ್ಬೋದು. ಅದರಿಂದ ನಾನು ಯಾವಾಗಲೂ ಕಾರ್ಡ್ ಶೀಟ್ ಮೇಲೆ ಮಾಡೋದು. ನಾನು ಅದೇ ಥರ ಒಂದು 4-5 ಚಕ್ಲಿನ ಮಾಡಿಬಿಟ್ಟು ಹಾಕಿದ್ದೀನಿ. ತುಂಬ ಈಸಿ ಹಾಗೂ ತುಂಬ ಸರಳ ವಿಧಾನ. ಮಕ್ಕಳು ಪಾಲಕ್ ಸೊಪ್ಪನ್ನು ತಿನ್ನಲ್ಲ. ಈ ರೀತಿ ಮಾಡೋದ್ರಿಂದ ಪಾಲಕ್ ಸೊಪ್ಪು ಮಕ್ಕಳ ದೇಹಕ್ಕೂ ಹೋಗುತ್ತೆ ಮತ್ತು ರುಚಿಯಾಗಿ ಇರುತ್ತೆ. ನೋಡಿ, ನಿಧಾನ ಉರಿಯಲ್ಲಿ ಬಬಲ್ಸ್ ಬರೋದು ಕಡಿಮೆ ಆಗೋವರೆಗೂ ಚೆನ್ನಾಗಿ ಚಕ್ಲಿನ ಬೇಯಿಸ್ಕೊಳ್ಬೇಕಾಗುತ್ತೆ. ಉಲ್ಟಾ ಸೀದಾ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಬಬಲ್ಸು ಕಡಿಮೆ ಆಗ್ತಾಯಿದೆ, ನಿಮಗೆ ಗೊತ್ತಾಗುತ್ತೆ. ತುಂಬ ಕ್ರಿಸ್ಪಿ ಆಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಇವಾಗ ಚಕ್ಲಿ ಕೂಡ ರೆಡಿಯಾಗಿದೆ. ನಾನು ಅದನ್ನು ತೆಗೆದುಬಿಡ್ತಾ ಇದ್ದೀನಿ. ನೋಡಿ, ಇಷ್ಟು ಕ್ರಿಸ್ಪಿ ಆಗೋ ಗರಿ ಗರಿಯಾಗಿ ಸ್ವಲ್ಪನೂ ಕಟ್ಟಾಗೋ ಚಾನ್ಸೇ ಇಲ್ಲ. ಎಲ್ಲರೂ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ.
ನೋಡಿ ನ್ಯಾಚುರಲ್ ಆಗಿ ಬಂದಿರುವಂತಹ ಕಲರು. ಬನ್ನಿ ಇವಾಗ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆ ಸಾಯಂಕಾಲ ಸ್ನ್ಯಾಕ್ಸ್ ಪಾಲಕ್ ಚಕ್ಲಿ ಟೇಸ್ಟ್ ಮಾಡೋಣ. ಇನ್ನೂ ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.